ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ನಾನಿಲ್ಲಿ ನಂದು ವ್ಲಾಗ್ ಶೂಟ್ ಮಾಡಿರೋದು. ಇದು ಬಂದುಬಿಟ್ಟು ಸೀಮಂತದ್ದು. ಇದು 7th ಮಂತಿಂದು, ಆಲ್ಮೋಸ್ಟ್ 2 ಮಂತ್ಸ್ ಆಗೋಗಿದೆ. ನಾನೀಗ 9 ಮಂತಲ್ಲಿದ್ದೀನಿ. ಸೊ 2 ಮಂತ್ಸ್ ಆಗೋಗಿದೆ. ಸೊ ತುಂಬ ಟೈಮ್ ಆಗಿತ್ತು. ನಾನು ಅದೊಂದು ಹಾಕಬೇಕು ಅಂದ್ಕೊಂಡೆ, ನನಗೆ ಗೊತ್ತಲ್ಲ, ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಅಷ್ಟು ನಾನು ಆ್ಯಕ್ಟಿವ್ ಇರಲಿಲ್ಲ. ಸೊ ಇವತ್ತು ಹಾಕೋಣ ಅಂಥೇಳಿ ವ್ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ಲ ಕಂಪ್ಲೀಟಾಗಿ, ಯಾಕಂದರೆ ನಾನು ಕಂಪ್ಲೀಟ್ ಸುಸ್ತಾಗಿದ್ದೆ ಇವತ್ತು ಬೆಳಗ್ಗೆಯಿಂದನೂ. ಎಲ್ಲ ತಯಾರಿನೂ ನನ್ನ ಹಸ್ಬೆಂಡು, ನಮ್ಮ ಅತ್ತೆ, ನಮ್ಮ ಹಸ್ಬೆಂಡ್ ಅಕ್ಕ ಇವರೆಲ್ಲ ಮಾಡಿದರು. ಸೊ ಇನ್ನೂ ಅದು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ತುಂಬ ಮಿಸ್ ಆಗಿದೆ. ಇನ್ನೂ ತುಂಬ ಐಟಮ್ಸ್ ಎಲ್ಲ ಬಂದು ಮುಂದೆ ಇಡ್ತಾರೆ, ಅದೆಲ್ಲ ತುಂಬ ಮಿಸ್ ಆಗಿದೆ ಇದರಲ್ಲಿ. ಮೇ ಬಿ ಲಾಸ್ಟ್ ನೀವು ವಿಡಿಯೋ ಎಂಡಲ್ಲಿ ನೋಡ್ಬೋದು ಎಲ್ಲ ಐಟಮ್ಸ್ನ. ಇಲ್ಲಿ ಬಂದಿರೋ ನಮ್ಮ ಅಕ್ಕ, ತುಂಬ ಜನ ಬಂದಿದ್ದಾರೆ. ಎಲ್ಲರದ್ದು ನಾನು ಶೂಟ್ ಮಾಡೋಕ್ಕೆ ಹೇಳಿಲ್ಲ, ಸ್ವಲ್ಪ ಜನದ್ದು ಮಾಡೋಕ್ಕೆ ಹೇಳಿದ್ದೆ ಅಷ್ಟೇ. ಸೊ ವಿಡಿಯೋ ತುಂಬ ಲಾಂಗ್ ಡ್ಯೂರೇಷನ್ ಆಗುತ್ತೆ ಅಂತ. ಇವ್ರು ನಮ್ಮ ಚಿಕ್ಕಮ್ಮ, ಇವ್ರ ಮನೇಲೇ ನಾನು ಇರೋದೀಗ. ಇಲ್ಲಿ ಪವರ್ ಬೇರೆ ಹೋಗಿಬಿಟ್ಟು ಫುಲ್ ಕತ್ಲೆ ಶೆಕೆ ಬೇರೆ ಆಗ್ತಾಯಿದೆ. UPS ವರ್ಕ್ ಆಗಿಲ್ಲ, ಏನೂ ಇಲ್ಲ. ತುಂಬ ಕಷ್ಟ ಆಗಿಬಿಡ್ತು ಅವತ್ತು ಕುತ್ಕೊಳ್ಳೋಕ್ಕೂ. ನನಗೆ ಒಳ್ಳೆ ಈ ಮದುವೆಯಲ್ಲಿ ಆಗತ್ತಲ್ಲ ಆ ಥರ ಆಗ್ತಾಯಿತ್ತು. ಅಷ್ಟು ಸುಸ್ತಾಗಿದೆ, ಯಾಕಂದರೆ ಅಷ್ಟು ಜನ ಇದ್ದರು. ಇದೆಲ್ಲ ಸ್ಟಾರ್ಟಿಂಗಲ್ಲಿ ಮಾಡಿರೋದು. ನಿಮಗೆ ವೀಡಿಯೋ ತನಕ, ಯಾಕಂದರೆ ವೀಡಿಯೋ ಮಾಡೋಕ್ಕಾಗಿಲ್ಲ. ನನ್ನ ಫ್ರೆಂಡಿಗೆ ಹೇಳಿದ್ದೆ ವೀಡಿಯೋ ಮಾಡೋಕ್ಕೆ, ಬಟ್ ಅವಳು ಬ್ಯುಸಿ ಆಗಿಬಿಟ್ಲು ಪಾಪ. ನನ್ನ ಮೇಕಪ್ ಎಲ್ಲ ಹಾಳು ಮಾಡಿಟ್ಟಿದ್ರು ಈ ಥರ ಮಾಡಿ. ಇಲ್ಲಿ ನೋಡ್ಬೋದು ನೀವು. ಇವರೆಲ್ಲ ಬಂದುಬಿಟ್ಟು ನಮ್ಮ ಅಕ್ಕ, ಆದರೆ ನಮ್ಮ ಮನೆಯವ್ರದ್ದು ಅಕ್ಕಂದು ನಾದಿನಿ ಮತ್ತು ನಾದಿನಿ ಗಂಡ ಅವರು. ಸೊ ತುಂಬ ಪಾಪ ಎಲ್ಲರೂ ಐಟಮ್ಸನ್ನ ತುಂಬ ತೊಗೊಂಡು ಬಂದರು. ನನಗೇನೇನು ಇಷ್ಟ ಎಲ್ಲ ಮಾಡ್ಕೊಂಡು ಬಂದಿದ್ದರು. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ. ನಾನು ಇಲ್ಲ, ನನಗೆ ಸೀಮಂತ ಬೇಡ ಈ ಟೈಮು, ಪ್ಲೀಸ್ ನನಗೇನು ಬೇಡ, ನೀವೇ ಒಂದು ಸ್ವಲ್ಪ ಆರತಿ ಮಾಡಿಬಿಡಿ ಸಾಕು ಅಂದಿದೆ. ಯಾಕಂದ್ರೆ ನನಗೆ ಸೀರಿಯಸ್ಲಿ ಕುತ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಷ್ಟೊತ್ತು. ನೋಡಿ, ಇದೆಲ್ಲ ಒಂದು ಲಾಸ್ಟ್ ತಿಂಡಿ ಎಷ್ಟು ಬಂದಿತ್ತು ಅಂತೇಳಿ ಐಟಮ್ಸು ಎಲ್ಲರೂ ಮನೆಯಿಂದನೂ ತರ್ತಾರೆ. ನಮಗೆ ನೋಡೋಕ್ಕೆ ಬರೋರು, ಅಂದರೆ ಹತ್ರದವರು ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಇಷ್ಟು ಐಟಮ್ಸ್ ತೊಗೊಂಡು ಬರ್ತಾರೆ. ನನಗೆ ಏನೇನು ಇಷ್ಟ ಎಲ್ಲ ತೊಗೊಂಡು ಬಂದಿರ್ತಾರೆ. ಬಟ್ ನಾನು ನಿಜ ಇಲ್ಲ, ಅದರಲ್ಲಿ ಒಂದು ಐಟಮು ನಾನು ತಿಂದಿಲ್ಲ. ಟೇಸ್ಟ್ ಮಾಡಿರೋದೂ ಅಷ್ಟೇ. ನಾನು ಇಲ್ಲಿಂದ ತೊಗೊಂಡೋಗಿ ನನಗೆ ಸ್ವಲ್ಪ ಕೊಟ್ಟು ಕಳಿಸಿದ್ರು ಇಲ್ಲಿಂದ ಕಳಿಸುವಾಗ. ಬಟ್ ನನಗೆ ಸೀರಿಯಸ್ಲಿ ನನಗೆ ಅದನ್ನ ಎಂತ ತಿನ್ನೋಕ್ಕೂ ಇಂಟ್ರೆಸ್ಟ್ ಇದ್ದಿಲ್ಲ. ನಾನು ಏನು ಗೊತ್ತಾ, ನಾನೊಂಥರ ಈ ವಿಷಯದಲ್ಲಿ ತುಂಬ ವೇಸ್ಟು, ಏನೂ ತಿನ್ನಲ್ಲ. ತಿನ್ನೋ ವಿಷಯದಲ್ಲಿ ನಾನು ಕಂಪ್ಲೀಟ್ ವೇಸ್ಟ್ ಫೆಲೋ. ಏನಂದರೆ ಏನು ಮುಟ್ಟಲ್ಲ, ಸುಮ್ಮನೆ ಅದು ನೋಡೋಕ್ಕಷ್ಟೇ ಚೆಂದ. ನೋಡ್ತಾ ಇದ್ದೀನಿ ಎಲ್ಲ ವೀಡಿಯೋಗಳನ್ನ ಮಾಡ್ತಾ ಇರೋದೆಲ್ಲ. ನನಗೆ ಆಮೇಲೆ ಲಾಸ್ಟಿಗೆ ಕಂಪ್ಲೀಟ್ಲಿ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ ಫುಲ್ಲು. ಅಯ್ಯೋ, ನನಗೆ ಯಾವಾಗ ಎಬ್ರಸ್ ಮನೆ ಹೋಗಿ ಮಲ್ಗೋಕೆ ಹೇಳ್ತಾರಪ್ಪ ಅಂತ, ಯಾಕಂದರೆ ಅಷ್ಟು ಸುಸ್ತಾಗಿತ್ತು ಅವತ್ತು ನನಗೆ. ಹಾಸ್ಪಿಟ್ಲಿಗೆ ಹೋಗಿ ಮೊನ್ನೆ ದಿನ ಬಂದಿದ್ದೆ. ಸ್ವಲ್ಪ ಅವರು ಇಲ್ಲ, ನೀವು ಚಿಕ್ಕಮಂಗ್ಳೂರು ಟ್ರಾವೆಲ್ ಮಾಡೋಂಗೇ ಇಲ್ಲ ಅಂತ ಬೈದ್ಬಿಟ್ರು ನನಗೆ. ಅದು ಬೇಜಾರಿತ್ತು ನನಗೆ. ಅಯ್ಯೋ, ಏನು ಮಾಡೋದು ಇವಾಗ, ಎಲ್ಲಿಗೆ ಹೋಗೋದು? ಅವ್ರ ಮನೇಲೇ ಇರೋಣ ಅಂದರೆ ಅಲ್ಲಿ ಎಲ್ಲರೂ ಊರಿಗೆ ಹೊರಟ್ಬಿಟ್ಟಿದ್ರು. ಅಂದರೆ ಜಾತ್ರೆ ಇತ್ತು, ಎಲ್ಲ ಅಲ್ಲಿಗೆ ಹೊರಟಿದ್ರು. ನಾನು ಆ ಟೆನ್ಷನ್ಲಿದ್ದೆ. ಎಲ್ಲ ನೋಡಿ, ಸ್ವಲ್ಪ ಜನ ಹೊರ್ಗಡೆ ಎಲ್ಲ ಕೂತಿದ್ದಾರೆ, ಒಳಗಡೆನೂ ಸ್ವಲ್ಪ ಜನ ಕೂತಿದ್ರು. ನಾನೇ ಹಾಲ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದು. ನನಗೆ ಏನೂ ಇಂಟ್ರೆಸ್ಟ್ ಇರಲಿಲ್ಲ. ಲಾಸ್ಟ್ ಮಿನಿಟಲ್ಲಿ ಇದೆಲ್ಲ ಮಾಡಿದ್ದು. ಒಳ್ಳೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಕಂಪ್ಲೀಟ್ ಶಾರ್ಟ್ ಮಾಡೋಕ್ಕಾಗಿಲ್ಲ. ಯಾವ್ದ್ಯಾವ್ದು ವೀಡಿಯೋ ಮಾಡಿದ್ದಾರೆ ಅದನ್ನೇ ನಾನು ಮರ್ಚ್ ಮಾಡಿ ನಾನು ನಿಮಗೋಸ್ಕರ ಹಾಕಿದ್ದೀನಿ. ಏನಾದ್ರು ತಪ್ಪಿತ್ತು ಅಂದರೆ ಕ್ಷಮಿಸಿ. ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ಮೀ. ಬಾಯ್, ಟೇಕ್ ಕೇರ್. ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ನಾನಿಲ್ಲಿ ನಂದು ವ್ಲಾಗ್ ಶೂಟ್ ಮಾಡಿರೋದು. ಇದು ಬಂದುಬಿಟ್ಟು ಸೀಮಂತದ್ದು. ಇದು 7th ಮಂತಿಂದು, ಆಲ್ಮೋಸ್ಟ್ 2 ಮಂತ್ಸ್ ಆಗೋಗಿದೆ. ನಾನೀಗ 9 ಮಂತಲ್ಲಿದ್ದೀನಿ. ಸೊ 2 ಮಂತ್ಸ್ ಆಗೋಗಿದೆ. ಸೊ ತುಂಬ ಟೈಮ್ ಆಗಿತ್ತು. ನಾನು ಅದೊಂದು ಹಾಕಬೇಕು ಅಂದ್ಕೊಂಡೆ, ನನಗೆ ಗೊತ್ತಲ್ಲ, ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಅಷ್ಟು ನಾನು ಆ್ಯಕ್ಟಿವ್ ಇರಲಿಲ್ಲ. ಸೊ ಇವತ್ತು ಹಾಕೋಣ ಅಂಥೇಳಿ ವ್ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ಲ ಕಂಪ್ಲೀಟಾಗಿ, ಯಾಕಂದರೆ ನಾನು ಕಂಪ್ಲೀಟ್ ಸುಸ್ತಾಗಿದ್ದೆ ಇವತ್ತು ಬೆಳಗ್ಗೆಯಿಂದನೂ.
ಎಲ್ಲ ತಯಾರಿನೂ ನನ್ನ ಹಸ್ಬೆಂಡು, ನಮ್ಮ ಅತ್ತೆ, ಅಂದರೆ ನಮ್ಮ ಹಸ್ಬೆಂಡ್ ಅಕ್ಕ ಇವರೆಲ್ಲ ಮಾಡಿದರು. ಸೊ ಇನ್ನೂ ಅದು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ತುಂಬ ಮಿಸ್ ಆಗಿದೆ. ಇನ್ನೂ ತುಂಬ ಐಟಮ್ಸ್ ಎಲ್ಲ ಬಂದು ಮುಂದೆ ಇಡ್ತಾರೆ, ಅದೆಲ್ಲ ತುಂಬ ಮಿಸ್ ಆಗಿದೆ ಇದರಲ್ಲಿ. ಮೇ ಬಿ ಲಾಸ್ಟ್ ನೀವು ವಿಡಿಯೋ ಎಂಡಲ್ಲಿ ನೋಡ್ಬೋದು ಎಲ್ಲ ಐಟಮ್ಸ್ನ. ಇಲ್ಲಿ ಬಂದಿರೋ ನಮ್ಮ ಅಕ್ಕ,